ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೆಂಗದಿರಿ. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನಂತೂ ಮಸ್ತ್ ಆರಾಮದೇನು ನೋಡ್ರಿ. ಸೊ ಏನಪ್ಪ ಅಂದ್ರೆ ಇವತ್ತು ಒಂದು ಹೊಸ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯೊಳಗೆ ಏನು ಮನೆಯಾಗಿಲ್ಲಪ್ಪ, ಜಸ್ಟ್ ಇಷ್ಟು ಥಿಂಗ್ಸ್ ಅದಾವ ಅಂದ್ರೆ ಬರ್ರಿ ಈಸಿಯಾಗಿ ಮಾಡ್ಕೊಳ್ಳೋದು ಹೆಂಗೆ ಅಕ್ಕಿ ರೊಟ್ಟಿ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಏನಪ್ಪ ಅಂದ್ರೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ ಇಟ್ಕೊಂಡೇನಿ ರೀ. ಇದು ಲೆಫ್ಟ್ ಓವರ್ ರೈಸ್, ರಾತ್ರಿ ಸ್ವಲ್ಪ ಮೆತ್ತಗಾಗಿತ್ತು ಅನ್ನ ಅಂತ ಹೇಳಿ ನಾನು ಮಾರ್ನಿಂಗ್ ರೊಟ್ಟಿ ಮಾಡಿದ್ರೆ ಆಯ್ತು ಅಂತ ಹೇಳಿ ಮಾಡತ್ತೇನೆ. ಸೊ ನಾನಿಲ್ಲಿ ಒಂದು ಬೌಲಷ್ಟು ಹಾಕ್ಕೊಂಡೀನಿ. ಇದು ಅರೌಂಡ್ ಒಂದು ಏನಿಲ್ಲ ಅಂದ್ರೂ ಒಂದು 5-6 ಮಂದಿ ಆರಾಮ್ ಸರಿ ತಿನ್ಬೋದಾ. ಸೊ ನಾನಿಲ್ಲಿ 1 ಕಪ್ಪಷ್ಟು ಮೊಸರು ಹಾಕೋತೇನೆ ರೀ. ಸ್ವಲ್ಪ ಅಷ್ಟು ಗಟ್ಟಿ ಮೊಸರಲ್ಲ, ಒಂದು ನಾರ್ಮಲ್ ಆಗಿರುವಂಥ ಮೊಸರು ಹಾಕ್ಕೊಂಡೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀನಿ. ನೀವು ಅಲ್ಲ ಅಷ್ಟು ಅಂದರೆ ಶುಂಠಿನ ಅಷ್ಟು ಕಟ್ ಮಾಡಿಬಿಟ್ಟು ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಅಷ್ಟು ಹಾಕ್ಕೊಂಡ್ಬಿಟ್ಟು ಒಂದು 10-12 ಮೆಣಸ್ಕಾಳು ಹಾಕ್ಕೊಳ್ತೀನಿ ರೀ. ಮತ್ತು ನಾನಿಲ್ಲಿ ನೆನೆಸಿಟ್ಕೊಂಡಿರೋವಂಥ ಬಟಾಣಿ ಕಾಳು ನಿಮ್ಮ ಕಡೆ ಇದ್ರೆ ಇನ್ನೂ ಬೆಟರ್. ನಾನಿಲ್ಲಿ ನೆನೆಸಿಟ್ಟಿರೋದಲ್ರಿ, ಇದು ನನ್ನ ಪ್ಯಾಕೇಜ್ ಏನು ಬರ್ತೈತಲ್ಲ ಅದು ತರಿಸಿದ್ದ. ಇದನ್ನು ನಾನು ಹಾಕಿ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಬರ್ರಿ. ಸೊ ಹೆಂಗೆ ಕ್ರೀಮಿಯಾಗಿ ರುಬ್ಕೊಳ್ಬೇಕಂದ್ರೆ ಇದನ್ನು ಇಷ್ಟು ಕ್ರೀಮಿಯಾಗಿ ಇರ್ಬೇಕು ರೀ. ಸೊ ಇದರಿಂದ ಇನ್ನೊಂದು ರೆಸಿಪಿ ಆಕೈತಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ನೀವು ಎಣ್ಣೆಯೊಳಗೆ ಕರಿಬೋದು, ಅದು ಸೂಪರ್ ಟೇಸ್ಟಿ ಆಗಿರ್ತೈತಿ. ಇಲ್ಲಿ ನಾನಲ್ಲಿ ಇದು ಸಪ್ರೇಟಾಗಿ ನಾನಿಲ್ಲಿ ಒಂದು 5 ಚಮಚ ಅಷ್ಟು ಅಂದರೆ 5 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ತೊಗೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಿ ಸ್ವಲ್ಪ ಇದನ್ನು ಸೈಡ್ಗೆ ಇಟ್ಕೊಳ್ತೇನೆ ರೀ. ಓಕೆ, ನೀವು ನೋಡ್ತಿರ್ಬೋದು ಹಿಟ್ಟು ಕಲಸಿರೋ ಹಂಗೆ ಕಾಣಿಸುತ್ತಿದೆ, ಅಷ್ಟು ಸ್ಮೂತ್ ಆಗಿರುವಂಥ ಚಿರೋಟಿ ರವೆ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡ್ಬಿಟ್ಟು ಇವಾಗ ನಾನು ಮಿಕ್ಸರ್ ಮಾಡ್ಕೊಂಬಂದಿದ್ದು ಏನು ಪೇಸ್ಟ್ ಇತ್ತಲ್ಲ, ಅನ್ನ ಹಾಕಿ ಅದೆಲ್ಲ ಏನು ಮಿಕ್ಸರ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಪೇಸ್ಟ್ ನಾನಿಲ್ಲಿ ಸೈಡಿಗೆ ತಗೊಳ್ತೇನೆ ರೀ. ಇವಾಗ ನಾನು ಚಾಪ್ ಮಾಡಿಟ್ಕೊಂಡಿರೋ ಅಂತಹ ಈರುಳ್ಳಿ ಚಾಪ್ ಮಾಡಿಟ್ಕೊಂಡಿರೋದು ಮತ್ತು ಅದಕ್ಕೆ 1-2 ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿ ನಾನಿಲ್ಲಿ ಚಾಪ್ ಮಾಡ್ಕೊಂಡೇನಿ ರೀ. ನೀವು ಚಾಪ್ ಮಾಡ್ಕೊಡಿ, ಕಟ್ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾವು ಇದನ್ನು ತಟ್ಟತೀವಿ ಅಲ್ಲ, ಸ್ವಲ್ಪ ಜಾಸ್ತಿ ದಪ್ಪಗೂ ಇರಬಾರ್ದು. ನಾನಿಲ್ಲಿ 1 ಕಪ್ಪಷ್ಟು ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ ಮತ್ತು 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ರೀ. ನೀವು ಒಂದು 5-6 ಜನಕ್ಕೆ ಮಾಡ್ತೀರಿ ಅಂದ್ರೆ ನಾನು ಹೆಂಗೆ ಮಾಡತ್ತೇನಲ್ಲ ಇದೇ ರೀತಿನ ಮಾಡ್ಕೊರಿ. ಆಲ್ಮೋಸ್ಟ್ ಎಲ್ಲರಿಗೂ ಮನೆಯೊಳಗೆ ಇಷ್ಟ ಆಗ್ತೈತಿ. ಮತ್ತು ಇದನ್ನೆಷ್ಟು ಹಾಕಿ ನಾನು ಚಂದಂಗೆ ಕೈಲೇನ ಕಲಿಸ್ಕೊಳ್ತೀನಿ ರೀ. ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿದೆ ಅಷ್ಟು, ಕೈಲೇನ ಕಲಿಸ್ಕೊಂಡ್ರೆ ಇನ್ನೂ ಬೆಟರ್ ಇರ್ತೈತೆ ರೀ. ಸೊ ದಟ್ ನಾನಿಲ್ಲಿ ಚಮಚೆನೇ ಅಂದರೆ ಸ್ಪೂನ್ನ ತೆಗೆದಿಟ್ಕೊಂಡು ಕೈಲೇ ಈ ರೀತಿ ಕಲಿಸ್ಕೊಂಡು ನಾನು ಫಸ್ಟಿಗೆ ಉಪ್ಪು ಹಾಕಿದ್ದಿಲ್ಲ ರೀ, ಅಂದ್ರೆ ಬೇಕಂತನೇ ಹಾಕಿರಲಿಲ್ಲ. ಯಾಕಂದ್ರೆ ನಾನು ಕಲಿಸೋವಾಗ ಈ ರೀತಿ ಹಾಕಿದ್ರೆ ಇನ್ನೂ ಎಲ್ಲ ಕಡೆ ಕೂಡ್ಕೊಳ್ತೈತಿ ಅಂತ ಹೇಳಿ ನಾನು ಇವಾಗ ಇನ್ನೂ ಒಂದೇನಿತ್ತು ಅಂದರೆ ಕಲಿಸ್ಕೊಂಡು ಆದಮೇಲೆ ಇದೇನು ರವೆ ನಾನು ಸಪ್ರೇಟ್ ತೆಗೆದಿಟ್ಟಿದ್ದೆ ಅಲ್ಲ ರೀ, ಅದನ್ನು ಹಾಕಿ ಕಲಿಸ್ಕೊಂಡು ಬರಬೇಕು. ಸೊ ಇದನ್ನು ಕಲಿಸಿದಾದ್ಮೇಲೆ ತೆಗೆದಿಡಬೇಕು, ಒಂದು 15 ನಿಮಿಷ ಮುಚ್ಚಿಡಿ, ಅದೇನು ಮಾಡೋಕ್ಕೆ ಹೋಗ್ಬೇಡ್ರಿ. ಈಸಿಯಾಗಿ ಕಲಿಸಿದ ತಕ್ಷಣ ನೀವು ಇದನ್ನು ಮಾಡ್ಕೋಬೋದು. ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡು ಸ್ವಲ್ಪ ನೀವು ದಪ್ಪದಾಗ ಮಾಡ್ಕೋ ಒಂದು ರೀಸನ್, ಈಗ ನಾನಿಲ್ಲಿ ದಪ್ಪದಾಗ ಒಂದು ಉಳ್ಳೆನ ತೊಗೊಂಡ್ಬಿಟ್ಟು ಕೆಳಗಡೆ ನಾನು ಬಟರ್ ಪೇಪರ್ ಮೇಲೇ ಎಣ್ಣೆ ಹಾಕೀನಿ ರೀ. ನೀವು ಎಣ್ಣೆ ಹಾಕಲ್ಲ ಅಂದ್ರೆ ದಟ್ಸ್ ಓಕೆ, ನೀವು ಹಂಗೆ ಮಾಡ್ಕೋಬೋದಾ, ನಮಗೆ ಕಂಫರ್ಟ್ ಆಗಲ್ಲ. ಸೊ ದಟ್ ನಾನು ಬಟರ್ ಪೇಪರ್ ಮ್ಯಾಗ ಎಣ್ಣೆ ಹಾಕ್ತೀನಿ ಜಾಸ್ತಿ. ಯಾವಾಗಿದ್ರೂ ಇದೇ ರೀತಿನ ಮಾಡೋದು. ನೀವು ತೆಳ್ಳಗನು ತಟ್ಕೋಬೋದು, ಇಷ್ಟ ಒಂದು ಮೀಡಿಯಮ್ ಸೈಜ್ ಒಳಗೆ ನೀವು ತಟ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು ರೀ. ಇದನ್ನು ಮಾರ್ನಿಂಗ ನ್ಯಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಅಕ್ಕಿ ರೊಟ್ಟಿ ಇಷ್ಟು ಟೇಸ್ಟ್ ಅಂದ್ರೆ ಅಷ್ಟು ಟೇಸ್ಟ್ ಇರ್ತೈತಿ. ನಾನು ಜಾಸ್ತಿ ಮಸಾಲೆಗಳು ಬಳಸಿಲ್ಲ ಅಲ್ಲ, ಸೊ ದಟ್ ಖಾರಗಿರೋ ಚಟ್ನಿ ಇಟ್ಕೊಂಡು ಮಾಡಿದ್ರೆ ಮಸ್ತ್ ಆಗ್ತೈತಿ. ಇಷ್ಟು ನಾನು ತಟ್ಕೊಂಡು ಇವಾಗ ಒಂದು ಹಂಚು ಇಟ್ಕೊಂಡ್ಬಿಟ್ಟು ಅದಕ್ಕೆ ಬಟರ್ ಪೇಪರಿಂದ ಹಾಕಿ ತೆಗಿತೇನೆ ರೀ. ಸೊ ನೀವು ನೋಡ್ತಿರ್ಬೋದಾ, ಇದರ ಜೊತೆ ಸ್ಪೈಸಿ ಆಗಿರೋ ಟಮಾಟಿ ಚಟ್ನಿ ಆಗಲಿ ಬೇರೆ ಕೊಬ್ಬರಿ ಚಟ್ನಿ ಆಗಲಿ ಭಾಳ ಸಖತ್ತಾಗಿ ಹೊಂದೈತಿ. ನೀವು ಇದನ್ನು ಮಾಡ್ಕೋಬೋದು ರೀ. ಓಕೆನಾ, ಸಂಜೆಗೆ ಫ್ರೀ ಇದ್ದಾಗ ಮಾಡ್ಕೊಂಡ್ರೆ ಭಾಳ ಈಸಿ. ನಿಮ್ಗೇನು ಮಾರ್ನಿಂಗ್ ನೀವು ಭಾಳ ಲೇಟ್ ಆಗ್ತಿರ್ತೈತಿ, ಸಮ್ಟೈಮ್ಸ್ ಆಗಿಂದಾಗ ಕಲ್ಸ್ಕೊಂಡು ಆಗ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸ್ತಾ ಇರೋದ್ರಿ. ನೀವು ಹಂಗೆ ಬೇಯಿಸ್ಕೊಳ್ತೀರಿ, ಕಂಫರ್ಟ್ ಇದ್ರೆ ನೀವು ಹಂಗೆ ಬೇಯಿಸ್ಕೊಳ್ಬೋದು. ನಾನು ಮುಚ್ಚಿಬಿಟ್ಟು ಬೇಯಿಸಿದ್ರೆ ಏನಾಗ್ತೈತಿ, ಸ್ವಲ್ಪ ಸಾಫ್ಟ್ ಆಗ್ತೈತಿ. ಸೊ ಅದು ಒಂದು ರೀಸನ್ಗೆ ಮತ್ತು ಎಲ್ಲ ಕಡೆ ಚಂದಾಗ ಬೇಯ್ತೈತಿ. ಓಕೆ, ನಾನು ಇದನ್ನು ತಗೊಳ್ತೀನಿ. ಎಷ್ಟು ಸಾಫ್ಟ್ ಆಗಿರ್ತೈತೆ ಅಂದ್ರೆ ಅಷ್ಟು ಸಾಫ್ಟಾಗಿ ಬಂದಿರ್ತೈತೆ ರೀ. ಸೊ ನಿಮ್ಮ ಮನ್ಯಾಗೂ ಎಲ್ಲರಿಗೂ ಇಷ್ಟ ಆಗುತ್ತಾ, ಮಾಡಿ ನೋಡಿರಿ ಒಂದ್ಸರಿ. ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಈ ವಿಡಿಯೋ ಹೆಂಗಿತ್ತಂತ. ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ.